ನಾವು ಹೊಸ ವರ್ಷ 2024ರಲ್ಲಿ ಒಂದು ಕಡೆ ರೆಸಾರ್ಟಿಗೆ ಹೋಗಿ ಹೊಸ ವರ್ಷದ ಫಂಕ್ಷನ್ ಮಾಡೋಣ ಅಂಥೇಳಿ ಎಲ್ಲ ಫಂಕ್ಷನ್ ಮಾಡ್ತಾಯಿದ್ದೀವಿ. ಫಸ್ಟು ಎಲ್ಲರಿಗೂ ಒಂದು ಚೀಟಿ ಹಾರಿಸಿ ಯಾರ್ಯಾರ ಹೆಸರು ಯಾರ್ಯಾರಿಗೆ ಬಂದಿದೆ ಅಂತ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊತಿದ್ವಿ. ನಮ್ಮ ರತ್ನ ದೊಡ್ಡಮ್ಮಂಗೆ ಭಾಗ್ಯನ ಹೆಸರು ಬಂದಿತ್ತು. ಅದಕ್ಕೆ ರತ್ನ ದೊಡ್ಡಮ್ಮ ಏನೋ ಗಿಫ್ಟು ಭಾಗ್ಯಂಗೆ ಕೊಟ್ಟರು. ಆಯಿತಾ, ಅದಾದ ತಕ್ಷಣ ಭಾರತಿ ಏನೋ ಗಿಫ್ಟ್ ಕೊಡ್ತಾ ಇದ್ದಾರೆ, ಅದು ಯಾರಿಗೆ ಅಂತ ಗೊತ್ತಿಲ್ಲ. ಆಮೇಲೆ ಶುಭ ಆಂಟಿ ಭಾರತಿಗೆ ಏನೋ ಗಿಫ್ಟ್ ಕೊಟ್ಟರು. ಹಾಗೆ ಮತ್ತೆ ಒಂದು ದೊಡ್ಡ ಕವರಲ್ಲಿ ಮತ್ತೊಂದು ಯಾವುದೋ ಒಂದು ಗಿಫ್ಟ್ ತಗೊಂಡು ಅದನ್ನು ಕೊಟ್ಟರು. ಈಗ ನೋಡಿ, ಈಗ ಕೊಡ್ತಾರೆ. ಐ ಥಿಂಕ್ ನನ್ನ ಪ್ರಕಾರ ಅದು ಸೀರೆ ಅನಿಸುತ್ತೆ, ಏನಂತ ಗೊತ್ತಿಲ್ಲ. ಫುಲ್ಲು ಭಾರತಿಗೆ ಫುಲ್ ಖುಷಿಯಾಗಿ ಪ್ಯಾಕ್ ಓಪನ್ ಮಾಡೋಣ ಅಂತ ಅನ್ಕೋತಾ ಇದ್ರು. ಅಷ್ಟೊತ್ತಿಗೆ ದೊಡ್ಡಮ್ಮ ಇದ್ದವರು ಇರು ವೆಯ್ಟ್ ಮಾಡು, ಮತ್ತೆ ಎಲ್ಲ ಒಟ್ಟಿಗೆ ಕೊಡೋಣ, ಎಲ್ಲ ಒಂದು ಸಲ ಕೊಟ್ಟಾಗಲಿ ಅಂತ ಅಂದ್ರ. ಹಾಗೆ ಇರು ವೆಯ್ಟ್ ಮಾಡಿ ಅಂತ ಇದ್ರು. ಅದ್ರ ನಂತರ ಮತ್ತೆ ಇನ್ಯಾರಿಗೆ ಕೊಡ್ತಾರೆ? ಆಮೇಲೆ ಅದ್ರ ಮಧ್ಯದಲ್ಲಿ ಒಂದು ಕೇಕ್ ಬಂತು. ಎಲ್ಲರೂ ಒಂದೇ ಸಲ ಒಂದು ಹಾಡು ಹೇಳ್ಕೊಂಡು ಎಲ್ಲರೂ ಕ್ಯಾಂಡ್ಲನ್ನ ಹತ್ತಿಸಿ ಒಂದು ಸಲ ಕೇಕೆಲ್ಲ ಕಟ್ ಮಾಡಿ ಕ್ಯಾಂಡ್ಲು ಊದಿ ಒಂದು ಹಾಡು ಹೇಳಿದರು. 5 ಜನ ಸೇರಿ ಅಕ್ಕ ತಂಗಿಯರು ಹೇಳಿ ಹೇ ಉರ್ರೇ ಅಂತ ಅಂದರು. 5 ಜನ ಉರ್ರೇ ಅಂತ ಅಂದ್ರ. ಮತ್ತೀಗ ಕೇಕ್ ಕಟ್ಟೆಲ್ಲ ಮಾಡಿ ತಿಂದಾಯಿತು. ಕುಸುಮ ದೊಡ್ಡಮ್ಮ ಯಾರಿಗೆ ಕೊಡೋಣ ಅಂತ ಯೋಚನೆ ಮಾಡಿ ಪಕ್ಕದಲ್ಲಿ ರತ್ನ ದೊಡ್ಡಮ್ಮ ಇದ್ದರು. ರತ್ನ ದೊಡ್ಡಮ್ಮಂಗೆ ಒಂದು ಗಿಫ್ಟ್ ಕೊಟ್ಬಿಟ್ರು. ಅವರಿಬ್ಬರು ಫುಲ್ ಖುಷಿಪಟ್ಟರು. ಆಯಿತಾ, ಹಾಗೆ ಅದರಲ್ಲಿ ಒಂದು ಲೆಟರ್ ಇತ್ತು. ಲೆಟರ್ ತೋರಿಸ್ತಾ ಇದ್ದೀನಿ. ಲೆಟರ್ ಓದಬೇಕು ಅಂತ ಇದ್ದಾರೆ. ಈಗ ಮತ್ತೆ ನೋಡೋಣ ಯಾವ ಲೆಟ್ರು ಏನು ಓದ್ತಾರೆ ನೋಡೋಣ, ಏನಂತ ಗೊತ್ತಿಲ್ಲ. ಐ ಥಿಂಕ್ ನನ್ನ ಪ್ರಕಾರ ಯಾವುದೋ ಲೆಟ್ರು ಓದಿದ್ರು ಅಂತ ಅನ್ಕೋತೀನಿ. ಇಲ್ಲ ಅಂತಂದರೆ ರತ್ನ ದೊಡ್ಡಮ್ಮಂಗೆ ಓದಕ್ಕೆ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ನನಗೆ. ಆಯಿತಾ, ಆಮೇಲೆ ನೋಡ್ತಾ ಇದ್ದಾರೆ ಅವರೆಲ್ಲ. ನೋಡೋಣ ಅಂಥೇಳಿ ಓದಿದ್ರು. ರತ್ನ ದೊಡ್ಡಮ್ಮ ಒಂದು ಲೆಟರ್ ಓದಿದ್ರು. ಮತ್ತು ಕುಸುಮ ದೊಡ್ಡಮ್ಮ ನೋಡ್ತಾ ಇದ್ದಾರೆ, ಯಾರಿಗೆ ಕೊಡಲಿ ಅಂತ. ಮತ್ತೆ ಅವರಿಗೆ ಕಂಡಿದ್ದೆ ರತ್ನ ದೊಡ್ಡಮ್ಮ, ಮತ್ತು ಅವ್ರ ಕೈಲಿ ಕೊಟ್ರಾ. ಹಾಗೆ